ನೋಂದಣಿ ತಿದ್ದುಪಡಿ ಕಾಯ್ದೆ ಮತ್ತು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 2025ರಲ್ಲಿ ಜಾರಿಯಾದ ಈ ಹೊಸ 2 ಆಸ್ತಿ ನಿಯಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ. ನಮಸ್ಕಾರ. ಇದು ಕೋರ್ಟ್ ಬೀಟ್ ನ್ಯೂಸ್. ಕರ್ನಾಟಕ ರಾಜ್ಯ ಸರ್ಕಾರವು ತಿದ್ದುಪಡಿ ಮೂಲಕ ಜಾರಿಗೆ ತಂದ 2025ರ ಆಸ್ತಿ ನಿಯಮಗಳ ಕುರಿತು ಮಾಹಿತಿ. ನೋಂದಣಿ ಕರ್ನಾಟಕ ತಿದ್ದುಪಡಿ ಕಾಯ್ದೆ 2025 ಮತ್ತು ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ಮಸೂದೆ 2025ರ ಮೂಲಕ ಜಾರಿಗೆ ತರಲಾದ ಕರ್ನಾಟಕದ 2025 ಆಸ್ತಿ ನಿಯಮಗಳು ಆಸ್ತಿ ವರ್ಗಾವಣೆಗೆ ಪವರ್ ಆಫ್ ಅಟಾರ್ನಿಯ ನೋಂದಣಿಯನ್ನು ಕಡ್ಡಾಯಗೊಳಿಸಿದೆ. ಸಾರ್ವಜನಿಕ ಅಧಿಕಾರಿಗಳ ದಾಖಲೆಗಳಿಗೆ ಡಿಜಿಟಲ್ ಫೈಲಿಂಗ್ ಅನ್ನು ಪರಿಚಯಿಸುತ್ತವೆ ಮತ್ತು ಕೈಗಾರಿಕೆಗಳು ಮತ್ತು ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಭೂ ಪರಿವರ್ತನೆಯನ್ನು ಸರಾಗಗೊಳಿಸುತ್ತವೆ. ಪ್ರಮುಖ ಬದಲಾವಣೆಗಳಲ್ಲಿ ಹೊಸ ಕೈಗಾರಿಕೆಗಳು ಮತ್ತು ನವೀಕರಿಸಬಹುದಾದ ಇಂಧನಕ್ಕಾಗಿ ಭೂಮಿಯನ್ನು ಪರಿವರ್ತನೆ ನಿಯಮಗಳಿಂದ ವಿನಾಯಿತಿ ನೀಡುವುದು, ಕೃಷಿ ಭೂಮಿ ಮಾರಾಟ ಉಲ್ಲಂಘನೆಗಳಿಗೆ ದಂಡವನ್ನು ಕಡಿಮೆ ಮಾಡುವುದು ಮತ್ತು ಭೌತಿಕ ಉಪಸ್ಥಿತಿಯಿಲ್ಲದೆ ಆಸ್ತಿ ನೋಂದಣಿಯನ್ನು ಸುಗಮಗೊಳಿಸುವುದು ಸೇರಿವೆ. ಆಸ್ತಿ ನೋಂದಣಿಗೆ ಬದಲಾವಣೆಗಳು ಕಡ್ಡಾಯ ಪಿಒಎ ನೋಂದಣಿ, ಆಸ್ತಿ ವರ್ಗಾವಣೆಯನ್ನು ಅಧಿಕೃತಗೊಳಿಸುವ ಪವರ್ ಆಫ್ ಅಟಾರ್ನಿ ಯಾನೆ ಮೊಕ್ತ್ಯಾರುನಾಮೆಯನ್ನು ಈಗ ಕಡ್ಡಾಯವಾಗಿ ನೋಂದಾಯಿಸಬೇಕು. ಇದು ಹೆಚ್ಚಿನ ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ. ಕಟ್ಟುನಿಟ್ಟಾದ ಪವರ್ ಆಫ್ ಅಟಾರ್ನಿ ಪಿಒಎ ಮೊಕ್ತ್ಯಾರುನಾಮೆ ಪುರಾವೆ ನೋಂದಣಿಯಲ್ಲಿ ಬಳಸುವ ಸಮಯದಲ್ಲಿ ಮೂಲ ಪವರ್ ಆಫ್ ಅಟಾರ್ನಿ ದಾಖಲೆಯನ್ನು ಪ್ರಸ್ತುತಪಡಿಸಬೇಕು. ಡಿಜಿಟಲ್ ಫೈಲಿಂಗ್ ಸಾರ್ವಜನಿಕ ಅಧಿಕಾರಿಗಳು ಕಾರ್ಯಗತಗೊಳಿಸಿದ ಉಪಕರಣಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ರವಾನಿಸಬೇಕು ಮತ್ತು ಸಲ್ಲಿಸಬೇಕು. ರಿಮೋಟ್ ನೋಂದಣಿ ಕರ್ನಾಟಕ ತಿದ್ದುಪಡಿ ಮಸೂದೆ 2025 ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಆಸ್ತಿ ನೋಂದಣಿಯನ್ನು ಒಳಗೊಂಡಿರುವ ಪಕ್ಷಗಳ ಭೌತಿಕ ಉಪಸ್ಥಿತಿಯಿಲ್ಲದೆ ಅನುಮತಿಸುತ್ತದೆ. ಭೂ ಪರಿವರ್ತನೆ ಮತ್ತು ಸುಧಾರಣೆಗಳಿಗೆ ಬದಲಾವಣೆಗಳು ಕೈಗಾರಿಕೆ ಮತ್ತು ನವೀಕರಿಸಬಹುದಾದ ಇಂಧನ ವಿನಾಯಿತಿಗಳು 2 ಎಕರೆಗಳವರೆಗಿನ ಕೃಷಿ ಭೂಮಿಯನ್ನು ಹೊಸ ಕೈಗಾರಿಕೆಗಳಿಗೆ ಬಳಸಬಹುದು ಮತ್ತು ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಎಲ್ಲಾ ಭೂಮಿಯನ್ನು ಪರಿವರ್ತನೆಯಿಂದ ವಿನಾಯಿತಿ ನೀಡಲಾಗಿದೆ. ಶುಲ್ಕಗಳಿಗೆ ಒಳಪಟ್ಟಿರುತ್ತದೆ. ಕಡಿಮೆ ದಂಡಗಳು ಕೃಷಿ ಭೂಮಿಯನ್ನು ಪರಿವರ್ತನೆ ಮಾಡದೆ ಕೃಷಿಯೇತರ ಉದ್ದೇಶಗಳಿಗಾಗಿ ಮಾರಾಟ ಮಾಡುವ ದಂಡವನ್ನು ಹಿಂದಿನ ಜೈಲು ಶಿಕ್ಷೆ ಮತ್ತು ದಂಡದಿಂದ ₹1,00,000 ದಂಡಕ್ಕೆ ಇಳಿಸಲಾಗಿದೆ. ವಿಸ್ತೃತ ಕ್ರಮಬದ್ಧಗೊಳಿಸುವಿಕೆಯ ಅವಧಿ ಅನಧಿಕೃತ ಭೂ ಬಳಕೆಯನ್ನು ಕ್ರಮಬದ್ಧಗೊಳಿಸುವ ಅವಧಿಯನ್ನು 22 ರಿಂದ 26 ವರ್ಷಗಳಿಗೆ ಹೆಚ್ಚಿಸಲಾಗಿದೆ. ಇತರ ಆಸ್ತಿ ಸಂಬಂಧಿತ ಬದಲಾವಣೆಗಳು ಗ್ರಾಮೀಣ ಆಸ್ತಿ ತೆರಿಗೆ ಬಂಡವಾಳ ಮೌಲ್ಯ ವ್ಯವಸ್ಥೆಯನ್ನು ಬಳಸಿಕೊಂಡು ಗ್ರಾಮ ಪಂಚಾಯಿತಿಗಳ ತೆರಿಗೆ ನಿವ್ವಳದ ಅಡಿಯಲ್ಲಿ ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳು, ರೆಸಾರ್ಟ್ಗಳು ಮತ್ತು ಸಂಕೀರ್ಣಗಳಂತಹ ಆಸ್ತಿಗಳನ್ನು ತರಲು ಕರಡು ನಿಯಮಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಕಟ್ಟಡ ಉಪಕಾನೂನು ತಿದ್ದುಪಡಿಗಳು ಪಂಚಾಯತ್ಗಳಿಗೆ ಮೇಲ್ವಿಚಾರಣೆಯನ್ನು ಬಲಪಡಿಸಲು, ಹೊಣೆಗಾರಿಕೆಯನ್ನು ಉತ್ತೇಜಿಸಲು ಮತ್ತು ಜಂಟಿ ಸೈಟ್ ಪರಿಶೀಲನೆಗಳ ಮೂಲಕ ರೇರಾ ನಿಯಮಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ತಿದ್ದುಪಡಿಗಳನ್ನು ಮಾಡಲಾಗಿದೆ. ಇದು ಈ ಹೊತ್ತಿನ ಸುದ್ದಿ. ನಿಮಗೆ ಈ ಸುದ್ದಿ ಇಷ್ಟವಾದರೆ ಲೈಕ್ ಅಥವಾ ಕಮೆಂಟ್ ಮಾಡಿ ತಿಳಿಸಿ. ಸಲಹೆ ಸೂಚನೆ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.